ಅಲ್ಲು ಅರ್ಜುನ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಹೌದು ನಿಜ. ಆದ್ರೆ 5:40 ಈಗ ಸಮಯ. ಬೆಳಗ್ಗೆ ಬಂಧನ, ಸಂಜೆ ಜಾಮೀನು ಅವ್ರಿಗೆ ಸಿಕ್ಕಿದೆ, ಮಧ್ಯಂತರ ಜಾಮೀನು. ಜೈಲು ತಲುಪ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ಗೆ ಜಾಮೀನು ಸಿಕ್ಕಿದೆ, ಮಧ್ಯಂತರ ಜಾಮೀನು ಸಿಕ್ಕಿದೆ. ತುರ್ತು ವಿಚಾರಣೆಯನ್ನ ತೆಲಂಗಾಣದ ಹೈಕೋರ್ಟ್ ನಡೆಸಿತ್ತು, ಜಾಮೀನನ್ನ ಮಂಜೂರು ಮಾಡಿದೆ. ಯಾವ್ಯಾವ ಕಾರಣಕ್ಕೆ ಮಾನ್ಯ ಮಾಡಿದೆ ಅನ್ನೋದನ್ನ ನಾವು ಸ್ವಲ್ಪ ಹೊತ್ತಲ್ಲಿ ಹೇಳ್ತಾ ಹೋಗ್ತೀವಿ ನಿಮಗೆ. ಬಟ್ ಇಲ್ಲಿ ಇನ್ನೊಂದು ಆತಂಕ ಇದೆ. 5:40 ಸಮಯ, 6 ಗಂಟೆ ಒಳಗೆ ಆ ಜೈಲಿನ ಪ್ರಾಸೆಸ್ಗಳನ್ನೆಲ್ಲ ಮುಗಿಸ್ಕೊಳ್ಬೇಕು, ಇಲ್ಲ ಅಂದ್ರೆ ರೈಟ್ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಆಲ್ರೆಡಿ 5:40 ಆಗಿರೋದ್ರಿಂದ ಈಗ ಇಂಟರಿಮ್ ಬೇಲ್ ಸಿಕ್ಕಿದ್ರು ಅವರು ಸೋಮವಾರದ ತನಕ ಕಾಯಲೇಬೇಕು ಅಂತ ಅನ್ಸುತ್ತೆ. ಹೌದು, ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ. ಈಗಾಗ್ಲೇ ಅಫಿಷಿಯಲ್ ಟೈಮ್ ಮುಗಿಯೋಕ್ ಬಂದಿರುವಂತ ಹಿನ್ನೆಲೆಯಲ್ಲಿ ಈಗ ಜಾಮೀನು ಸಿಕ್ಕಿರುವಂತ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಜೈಲಾಧಿಕಾರಿಗಳಿಗೆ ನೀಡಿದ್ರು ಕೂಡ ಅವರು ಅಲ್ಲು ಅರ್ಜುನ್ ಅವರು ಹೊರಗಡೆ ಬರುವಂತದ್ದು ಅನುಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇದಕ್ಕೆ ಜೈಲಾಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಮತ್ತೆ ಹೈಕೋರ್ಟ್ ಕೂಡ ಈಗಷ್ಟೇ ಜಾಮೀನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಅಧಿಕೃತ ಆದೇಶದ ಪ್ರತಿ ಬರ್ಲಿಕ್ಕೂ ಕೂಡ ಕೆಲವೊತ್ತು ಸಮಯ ಬೇಕಾಗುತ್ತೆ. ಹೀಗಾಗಿ ಈ ಆದೇಶದ ಪ್ರತಿಯನ್ನ ಹಿಡಿದು ಜೈಲಿಗೆ ತಲುಪಿ ಅಲ್ಲಿ ನೀಡಿ ಅದಾದ ಬಳಿಕ ಕೆಲವೊಂದಿಷ್ಟು ಷರತ್ತುಗಳನ್ನ ಕೂಡ ಕೋರ್ಟ್ ವಿಧಿಸಿರುತ್ತೆ. ಆ ಷರತ್ತುಗಳನ್ನೆಲ್ಲವೂ ಕೂಡ ಪೂರೈಸಿ ಆಮೇಲೆ ಅವರು ಹೊರಗಡೆ ಬರ್ಬೇಕಾಗತ್ತೆ. ಸೊ ಈಗ ಇರುವಂತ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ನಾಳೆಯೂ ಕೂಡ ಶನಿವಾರ ಮತ್ತೆ ನಾಡಿದ್ದು ಭಾನುವಾರ ಆಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆಗಳು ಕೂಡ ಇರುವಂತದ್ದು. ಹೀಗಾಗಿ ಅಲ್ಲು ಅರ್ಜುನ್ ಹೊರಗಡೆ ಬರುವಂತದ್ದು ಸೋಮವಾರವ ಅನ್ನುವಂತ ಪ್ರಶ್ನೆಯೂ ಕೂಡ ಬರ್ತಾ ಇರುವಂತದ್ದು. ಆದ್ರೆ ಅಲ್ಲು ಅರ್ಜುನ್ ಪರ ವಕೀಲರು ಎಷ್ಟು ವೇಗವಾಗಿ ಈ ಎಲ್ಲಾ ಷರತ್ತುಗಳನ್ನ ಪೂರೈಸಿ ಜೈಲಾಧಿಕಾರಿಗಳನ್ನ ತಲುಪ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ವಿಶೇಷವಾಗಿ ಒಂದಿಷ್ಟು ಏನಾದ್ರು ಪರಿಗಣಿಸುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಸೆಲೆಬ್ರಿಟಿ ಆಗಿರುವಂತ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ಒಂದಿಷ್ಟು ನ್ಯಾಯಾಲಯದ ಆದೇಶವು ಕೂಡ ತಡವಾಗಿ ಬಂದಿರುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಯದ ಸಡಿಲಿಕೆ ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಒಂದ್ ವೇಳೆ ಇವತ್ತು ಸಾಧ್ಯ ಆಗದೆ ಇದ್ರೆ ಅಲ್ಲು ಅರ್ಜುನ್ ಬಹುತೇಕ ಸೋಮವಾರ ಹೊರಗಡೆ ಬರುವಂತ ಸಾಧ್ಯತೆಗಳಿದ್ದಾವೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ 5:43 ಈಗ 6 ಗಂಟೆ ಸಮಯ ಮುಗಿಯೋದಕ್ಕೆ.